ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯದ ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಖಾತೆಗೆ ಹೋಗ್ತಾ ಇದೆ. ಆದರೆ ಸ್ವಲ್ಪ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ತಲುಪುತ್ತಿಲ್ಲ. ಹಾಗಾದರೆ ಅವರು ಏನು ಮಾಡಬೇಕು ಅಂತನ್ನ ತಿಳ್ಕೊಳ್ಳೋಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಕೊಡಿ. ಈ ಒಂದು ಯೋಜನೆ ರಾಜ್ಯದ APL ಹಾಗೂ BPL ಕಾರ್ಡ್ ಹೊಂದಿರುವ ಎಲ್ಲ ಮಹಿಳೆಯರಿಗೆ ದೊರೆಯುತ್ತದೆ. ರಾಜ್ಯದ ಎಲ್ಲ ಮಹಿಳೆಯರು ಪ್ರತಿ ತಿಂಗಳು ಈ 2,000 ರೂಪಾಯಿ ಪಡೆಯುತ್ತಿದ್ದಾರೆ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಹಣವನ್ನು ಪಡೆಯಲು ಹಾಗೂ ಯಾರಿಗೆ ಇನ್ನೂ ಹಣ ದೊರೆತಿಲ್ಲ ಅವರು ಕಡ್ಡಾಯವಾಗಿ ಈ ಒಂದು ಕೆಲಸವನ್ನು ಮಾಡಿ. ಮತ್ತು ಯಾರಿಗೆಲ್ಲ ಹಣ ದೊರೆತಿಲ್ಲ ಅವರಿಗೂ ಎಲ್ಲ ಹಣ ಒಂದೇ ಸಾರಿ ಅವರ ಅಕೌಂಟ್ಗೆ ಸುಲಭವಾಗಿ ಜಮಾ ಆಗುತ್ತೆ. ಈ ಒಂದು ಕೆಲಸ ಮಾಡುವುದರಿಂದ ಈ ವಿಡಿಯೋ ನೋಡ್ತಿರೋ ನೀವು ಹಾಗೂ ನಿಮ್ಮ ಮನೆಯ ಮಹಿಳೆಯರಿಗೆ ಶೇರ್ ಮಾಡಿ, ಅವರು ಇದರಿಂದ ಉಪಯೋಗವನ್ನು ಪಡೀಲಿ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾರು ಹಣವನ್ನು ಪಡೆಯುತ್ತಿಲ್ಲವೋ ಅವರು ಇಲ್ಲಿ ಕೇಳಿ. ಹಲವು ಜನ ಬ್ಯಾಂಕಲ್ಲಿ ಖಾತೆ ಹೊಂದಿದ್ದರೂ ಇನ್ನೂ ಕೂಡ ಆಧಾರ್ ಸೀಡ್ ಮಾಡಿಕೊಂಡಿಲ್ಲ. ಆದ್ದರಿಂದ ಗೃಹಲಕ್ಷ್ಮಿ ನೋಂದಾಯಿಸಿಕೊಂಡರೂ ಹಣ ಬಾರದ ಫಲಾನುಭವಿಗಳು ಕೂಡಲೇ KYC ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ನಿಮ್ಮ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇದ್ದರೆ ಆಧಾರ್ ಸೀಡಿಂಗ್ ಇಂದ ಮಾಡಿಸಿಕೊಳ್ಳಿ. ನಿಮ್ಮ ಹಳೆಯ ಖಾತೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಹೊಸ ಖಾತೆ ತೆಗೆದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅಪ್ಡೇಟ್ ಮಾಡಿಸಿಕೊಳ್ಳಿ. ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಮಹಿಳೆಯರು ಈ ಒಂದು ಸಮಸ್ಯೆಗೆ ಕೈ ಜೋಡಿಸಲಿದ್ದು ಗೃಹಲಕ್ಷ್ಮಿ ಸಮಸ್ಯೆ ನಿವಾರಿಸಿ ಹಣ ಜಮಾ ಮಾಡಿಕೊಳ್ಳುವಂತೆ ಸರ್ಕಾರ ಸೂಚನೆ ಮಾಡಿದೆ. ಗೃಹಲಕ್ಷ್ಮಿ ಯೋಜನೆ ಅಡಿ ನೋಂದಣಿ ಮಾಡಿಕೊಂಡು ಹಣ ಬಾರದ ಫಲಾನುಭವಿಗಳಿಗೆ ಕೂಡಲೇ ಅರ್ಜಿಯೊಂದಿಗೆ ಈ KYC ಸಂಬಂಧಿತ ಸಮಸ್ಯೆಗಳನ್ನು ಬ್ಯಾಂಕ್ಗಳಲ್ಲಿ ಪರಿಹರಿಸಿಕೊಳ್ಳಬೇಕು. ನೀವು ಕೊಟ್ಟರೂ ಬ್ಯಾಂಕ್ ಖಾತೆಗೆ ಮತ್ತೊಮ್ಮೆ KYC ಮಾಡಿಸಲೇಬೇಕು. ಅಂದರೆ ಬ್ಯಾಂಕ್ ಖಾತೆ ಆಧಾರ್ ಸೀಡಿಂಗ್ ಅನ್ನು ಮಾಡಿಸಿಕೊಳ್ಳಿ ಹಾಗೂ ಹಣ ಜಮೆ ಆಗಲಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ NPCI ಕಡ್ಡಾಯವಾಗಿಸಿದೆ. ಗೃಹಲಕ್ಷ್ಮಿ ಹಣ ಪಡೆಯುವ ವಿಫಲರು ನೀವಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸಿ ಹಾಗೂ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಮತ್ತು ಬರದೇ ಇದ್ದರೆ ಬ್ಯಾಂಕಲ್ಲಿ ನಿಮ್ಮ ಪಾಸ್ಬುಕ್ಕನ್ನು ಚೆಕ್ ಮಾಡಿಸಿ. ಇಷ್ಟು ಮಾಡಿದರೆ ಸಾಕು, ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಯಲ್ಲಿ. ಈ ಮಾಹಿತಿ ನಿಮಗೆ ಅನುಕೂಲವಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.